ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ರಾಜಾರಾಮ್ ಮಹಾರಾಜರವರ ಇನ್ನೊಂದು ಅಭಂಗವನ್ನು ನೋಡೋಣ. ಯಾತ್ರೆಯಲ್ಲಿ ಅವರು ಭಗವದ್ಭಕ್ತ ಅನ್ನೋಣ, ಸಂತ ಅನ್ನೋಣ, ಜ್ಞಾನಿ, ಸತ್ಪುರುಷ, ಸದ್ಗುರುನಾಥ ಅನ್ನೋದನ್ನು ಯಾವುದು ಎಷ್ಟೇ ನಾವು ಶಬ್ದದ ಮುಖೇನ ವರ್ಣನೆ ಮಾಡಿದ್ರೂ ಸಾಲದು. ಆದರೆ ಈ ಮನಸ್ಸಿಗೆ ಬೋಧನೆ ಮಾಡಬೇಕು ಅಂದರೆ ಶಬ್ದ ಬಳಕೆ ಮಾಡಬೇಕು. ಹಾಗಾಗಿ ಅವ್ರು ಏನು ಹೇಳ್ತಾರಪ್ಪ ಅಂದರೆ, ಆ ತೀರ್ಥಕ್ಕೆ ತೀರ್ಥೋತ್ವನ ಸಂತರಿಂದ ಬರುತ್ತೆ. ಭಗವಂತನ ಒಂದು ಭಗವದ್ ಸ್ವರೂಪ, ಆ ಭಕ್ತಿ ಏನಿದೆಯೋ ಸಂತರಿಂದ ಬರುತ್ತೆ ವಿನಃ ನಾವು ಹುಡುಕಕ್ಕೆ ನಮಗೆ ಗೊತ್ತೇ ಇರಲಿಲ್ಲ. ನಾವು ಓದಿರಬಹುದು, ಗ್ರಂಥಗಳನ್ನು ವಾಚನ ಮಾಡ್ಬೋದು, ಆದರೆ ಸಂತರು ಭಗವಂತನನ್ನು ಸಗುಣ ರೂಪದಲ್ಲಿ ತಂದು ಅವರ ಭಕ್ತಿ ಮಾಡಿ ಪ್ರೇಮ ಮಾಡಿ ಆ ಸಗುಣವನ್ನು ಎಲ್ಲರಿಗೂ ಸಾರದು. ಹಾಗಾಗಿ ಅವ್ರ ಕೃಪೆ ನಮ್ಮ ಮೇಲೆ ಅಖಂಡವಾಗಿದೆ. ಯಾಕೆಂದರೆ ಆ ತೀರ್ಥಕ್ಕೆ ತೀರ್ಥತ್ವ, ಭಗವಂತನ ಒಂದು ಭಕ್ತಿ ಮಾಡುವಂಥ ಏನು ಭಗವದ್ ಸ್ವರೂಪದ ಪ್ರೇಮ ಇದೆಯೋ ಅದನ್ನು ಮಾಡೋಕ್ಕೆ ಅವರೇ ಕೊಡೋದು, ಅದನ್ನು ಅಧಿಕಾರವನ್ನು. ಹಾಗಾಗಿ ಆ ಭಗವಂತ ಅವತಾರ ತೊಟ್ಟು ಬಂದರೆ ಅವನ ಜೊತೆಗೆ ಭಕ್ತ ಬರಲೇಬೇಕು. ಯಾಕೆಂದರೆ ನಿರ್ಗುಣ ನಿರಾಕಾರವನ್ನು ಸಗುಣದಲ್ಲಿ ತಂದು ಹಲವಾರು ಜನಕ್ಕೆ ಆ ಭಗವಂತನ ಪ್ರೇಮಕ್ಕೆ ಹಚ್ಚುವುದು ಸಂತರ ಮಾಡುವಂಥ ಮಹತ್ ಕಾರ್ಯ, ಮಹತ್ ಉಪಕಾರ ಜಗತ್ತ ಮೇಲೆ. ಹಾಗಾಗಿ ಅವ್ರು ಏನು ಹೇಳ್ತಾರಪ್ಪ, ರಾಜಾರಾಮ್ ಮಹಾರಾಜರು ಮಾಡಿದ್ದು ಮಹತ್ ಕಾರ್ಯ ಏನಪ್ಪ, ಸ್ವಾಮಿ ಚಿದಂಬರ ಯಾರಪ್ಪ ಅನ್ನೋದನ್ನು ಜಗತ್ತಿಡಿಗೆ ತೋರಿಸ್ಕೊಟ್ರು ಅವರು. ಚಿದಂಬರ ಬಂದಿದ್ದು ರಾಜಾರಾಮ್ ಮಹಾರಾಜರ ಸಲುವಾಗಿ. ಮತ್ತು ಹೆಂಗಿರ್ತಾನೆ ಭಕ್ತ ಮತ್ತು ಭಗವಂತ ಇಬ್ಬರು ಹೆಣ್ಕೊಂಡಿರ್ತಾರೆ, ದೇ ಆರ್ ಇಂಟರ್ವೋವನ್. ಭಕ್ತ ಬಿಟ್ಟು ಭಗವಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆ ಭಗವಂತನ ಬಿಟ್ಟು ಭಕ್ತ ಇರ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಇಬ್ಬರು ಜೊತೆಯಾಗೆ ದೇ ಗೋ ಟುಗೆದರ್, ಹ್ಯಾಂಡ್ ಇನ್ ಹ್ಯಾಂಡ್. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು, ಎಲ್ಲರೂ ಸೇರಿ ನೋಡೋಣ. ಶ್ರವಣ ಚಿಂತನ ಮನನ ಮಾಡಿ, ಮನನ ಅಂದರೆ ಬೈ ಹಾರ್ಟ್. ಏನಪ್ಪ, ಪರಮಾತ್ಮ ನಿನ್ನ ಸತ್ತ, ಚಿದಂಬರ ನಿನ್ನ ಸತ್ತ, ಸರ್ವಸ್ವವೂ ನಿನ್ನದೇ ಸತ್ತ ನಡೆಯುವುದು. ನಾನು ಕೇವಲ ಇಲ್ಲಿ ಪಾತ್ರಧಾರಿಯಾಗಿದ್ದೇನೆ. ಪಾತ್ರಧಾರಿಗೆ ಅಧಿಕಾರ ಇಲ್ಲ ಪ್ರಶ್ನೆ ಮಾಡೋದು. ಡೈರೆಕ್ಟರು ಆ್ಯಕ್ಟರಿಗೆ ನೀ ಇಂತಿಂಥ ಡೈಲಾಗ್ ಹೇಳಬೇಕಪ್ಪ, ಹಿಂಗೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಡೈರೆಕ್ಟರ್ ಹಿಂದ್ಗಡೆ ನಿಂತು ಡೈರೆಕ್ಷನ್ ಕೊಡ್ತಿರ್ತಾನೆ. ಒಂದು ಸೀನ್ ಸರಿಯಾಗಿ ಆಗಲಿಲ್ಲ ಅಂದರೆ ರೀಟೇಕ್ ಒಂದು 50 ಸತಿ ಮಾಡಿಸಿ ಎಲ್ಲಿ ತನಕ ಡೈರೆಕ್ಟರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ವೋ, ಇದು ಪರ್ಫೆಕ್ಟ್ ಆಗಬೇಕು ಅಂತ ಅಲ್ಲಿ ತನಕ ಒಂದು ಸೀನ್ನ ಪುನಃ ನಮ್ಮ ಹತ್ರ ಮಾಡಿಸ್ತಾನೆ. ಅದೇ ರೀತಿಯಲ್ಲಿ ಭಗವಂತನೂ ಕೂಡ ಪುನರಪಿ ಜನನಂ ಪುನರಪಿ ಮನನಂಗೆ ನಮಗೆ ಯಾಕೆ ತಂದು ಹಾಕ್ತಾನಪ್ಪ, ನಾನು ಕೊಟ್ಟಿದ್ದ ಆ್ಯಕ್ಟಿಂಗ್ನ ನೀನು ಸರಿಗೆ ಮಾಡಿಲ್ಲ, ನಾನು ಹಾಕಿದ ಗುಣಗಳನ್ನು ಬಳಕೆ ಮಾಡಿ ನೀನು ಯಾರಿದ್ದೀರಿ ಅಂತ ಅರ್ಥಕೊಂಡಿಲ್ಲ, ಅದಕ್ಕೆ ಪುನಃ ಆ್ಯಕ್ಟಿಂಗ್ ಮಾಡೋಕ್ಕೆ ಕಳಿಸ್ತೀನಿ. ಎಲ್ಲಿವರೆಗೂ ನನ್ನ ಮಾತು ಒಪ್ಕೊಳ್ಳೋದಿಲ್ವೋ ನೀನು ಪುನರಪಿ ಜನನಂ ಚಕ್ರದಲ್ಲಿ ಆ್ಯಕ್ಟಿಂಗ್ ಮಾಡ್ತಾನೇ ಇರಬೇಕು. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು, ಎಲ್ಲರೂ ಸೇರಿ ನೋಡೋಣ. ದಯಾ ಕ್ಷಮಾचा जो सागर ज्ञानदेवನ उदार जैसा ज्याचा अधिकार तैसा सांगती विचार बोध जाग निवविती दुर्लक्षतयाची संगती दास म्हणे चिदंबरा सद्गुरु रूपते अवतारा. ತೀರ್ಥಿ ಕುರುವಂತಿ ತೀರ್ಥಾಣಿ. ಭಗವದ್ಭಕ್ತರಾಗಲಿ ಸಂತರಾಗಲಿ ಜ್ಞಾನಿ ಹೇಳ್ದಾಗಲಿ ಮುಂಚೆ ಹೇಳ್ದಂಗೆ ತೀರ್ಥಕ್ಕೆ ತೀರ್ಥೋತ್ವವನ್ನು, ದೇವಕ್ಕೆ ದೇವತ್ವವನ್ನು, ಆ ಮನುಷ್ಯನಿಗೆ ಮನುಷ್ಯತ್ವವನ್ನು ಕೊಡುವರು ಅವರೇ. ಇದು ಅವ್ರ ಹತ್ರ ಇರುವಂಥ ಒಂದು ವಿಲಕ್ಷಣವಾದ ಅಧಿಕಾರ ಅಂತ ಮಹರ್ಷಿ ನಾರದರು ಹೇಳುತ್ತಾರೆ. ಇಲ್ಲಿ ಈ ಅಭಂಗದಲ್ಲಿ ಇಂಥ ಗುಣಸಂಪದ ಮಾಡಿರುವ ಸಂತರು ಭಕ್ತರ ಲಕ್ಷಣಗಳನ್ನು ಅವತಾರ ತಗೊಂಡು ಬಂದಾಗ ಸದ್ಗುರುಗಳದ್ದು ಎಂಥ ಒಂದು ರೂಪ ಇರುತ್ತಪ್ಪ ಅನ್ನೋದನ್ನು ನಮಗೆ ಅವರು ಆ ಅಭಂಗದ ಮುಖೇನ ಗೋಚರ ಮಾಡಿಸ್ಕೊಡ್ತಾ ಇದ್ದಾರೆ. ಇದೆಲ್ಲ ಅಗೋಚರವಾಗಿರೋ ಮಾತು, ನಮಗೆ ಗೊತ್ತಿರುವುದಿಲ್ಲ. ನಾವು ಸತ್ಸಂಗಕ್ಕೆ ಬರ್ತೀವಿ, ಕೂತ್ಕೋತೀವಿ, ಕೇಳಿಸ್ಕೋತೀವಿ, ಹೋಗ್ತೀವಿ. ಆದರೆ ಸಂತರು ಇದನ್ನೆಲ್ಲ ಬೋಧನೆ ಮಾಡಿ ಆ ಸದ್ಗುರುವಿನ ಒಂದು ರೂಪವನ್ನು ತೋರಿಸ್ಕೊಡ್ತಾನೆ, ಹೆಂಗಿರ್ತಾನಪ್ಪ ಅಂತ. ಇಂಥ ಒಬ್ಬ ಜ್ಞಾನಿ ಅಥವಾ ಸಂತ ಯಾರು ಸ್ವತಃ ಮಾಯವನ್ನು ದಾಟಿ ಹೋಗಿರುತ್ತಾನೋ
ಅವನ ಹತ್ರ ಏನಿರುತ್ತಪ್ಪ ಅಂಥ ಒಂದು ಅದ್ಭುತವಾದ ಸಾಮರ್ಥ್ಯ. ಅವನು ಇತರರನ್ನು ಆ ಮಾಯೆಯಿಂದ ಅಥವಾ ಭವಸಾಗರಿಂದ ದಾಟಿಸುವಂಥ ಶಕ್ತಿ ಉಳ್ಳವನು. ಅವನಿಗೇನಂತಾರೆ ಅಂಥ ಸಂತನಿಗೆ, ಸದ್ಗುರುಗಳಿಗೆ, ಸತ್ಪುರುಷರಿಗೆ ದಯೆಯ ಸಾಗರ ಇರುತ್ತಾನೆ. ಅಂದರೆ ಏನಪ್ಪ? ಸಾಗರ ನಾವು ನೋಡಿದ್ದೀವಿ. ಯಾವತ್ತಾರು ಸಾಗರ ಬತ್ತು ಹೋಗಿದೆ ಅಂತ ನಾವು ಕೇಳಿದ್ದೀವಾ? ಇಲ್ಲ. ಸಣ್ಣ ಸಣ್ಣ ನದಿ, ಹೊಂಡ ಬೇಸಿಗೆ ಕಾಲದಲ್ಲಿ ಬತ್ತು ಹೋಯ್ತು ಅಂತಾರೆ. ಸಾಗರ ಬತ್ತು ಹೋಗ್ಲಿಕ್ಕೆ ಸಾಧ್ಯ ಇದೆಯೇನ್ರಿ? ಇಲ್ಲ. ಅದೇ ರೀತಿಯಲ್ಲಿ ಅವನ ಒಳಗೆ ಆ ದಯೆ ಯಾವತ್ತಿಗೂ, ಆ ಭಾವನೆ ಏನಿದೆಯೋ ದಯಾ, ಅದು ಯಾವತ್ತೂ ಬತ್ತು ಹೋಗುವುದಿಲ್ಲ. ಇದು ದಯಾ ಮಾಡುವುದು ಅವನು ಸ್ಥಾಯಿ ಭಾವ ಆಗೋಗುತ್ತೆ. ಸ್ಥಾಯಿ ಅಂದರೆ ಸ್ಥಿರವಾದದ್ದು, ನೈಸರ್ಗಿಕ, ನ್ಯಾಚುರಲಿ ಹಿ ಫೀಲ್ಸ್ ಕಂಪ್ಯಾಷನೇಟ್ ಟುವರ್ಡ್ಸ್ ಎವ್ರಿಬಡಿ. ಸರ್ವಭೂತಗಳಲ್ಲಿ ಅವನಿಗೆ ದಯಾಭಾವನೆ ಇರುತ್ತೆ. ಪಂಚಮಹಾಭೂತಗಳು ಅಂದರೆ ಬರೀ ಮನುಷ್ಯರಲ್ಲ, ಪಶು, ಪಕ್ಷಿ, ಪ್ರಾಣಿ, ಗಿಡ, ಮರಗಳು ಎಲ್ಲದ್ರ ಬಗ್ಗೆ ಅವನಿಗೆ ಅಂತರಂಗದಿಂದ ದಯಾಭಾವನ ಉಕ್ಕಿ 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 ಸಾಗರದಂತೆ ಬರ್ತಾ ಇರುತ್ತೆ. ಅದನ್ನು ಸ್ಥಾಯಿ ಭಾವ ಆಗೋಗಿರುತ್ತೆ. ಜ್ಞಾನದಿಂದ ಪರಿಪೂರ್ಣನಾಗಿರೋದಕ್ಕೆ, ಈಗ ಒಂದು ಹಣ್ಣು ಮರದಲ್ಲಿ ಕಾಯಿಂದ ಹಣ್ಣಾಗಿ ಪಕ್ವಾದಾಗ ಅದು ಟಪ್ ಅಂತ ತಾನಾಗಿ ತಾನು ಬೀಳುತ್ತೆ. ಅದರಂತೆ ಅವರು ಜ್ಞಾನದಿಂದ ಪರಿಪೂರ್ಣರಾಗಿರುವುದಕ್ಕೆ ಉದಾರ ಹಸ್ತದಿಂದ ಜ್ಞಾನವನ್ನು ಮುಕ್ತವಾಗಿ ಎಲ್ಲರಿಗೂ ಹಂಚ್ತಾರೆ. ಭೇದ ಭಾವ ಇಲ್ಲ. ಕಳ್ಳನಿಗೆ ಜ್ಞಾನ ಕೊಡೋದಿಲ್ಲ, ಇನ್ನೊಬ್ಬರು ಒಳ್ಳೆಯವರು ಬಂದರೆ ಶ್ರೀಮಂತರಿಗೆ ಜ್ಞಾನ ಕೊಡ್ತೀನಿ, ಬಡವರಿಗೆ ಕೊಡೋದಿಲ್ಲ, ಪಂಡಿತರಿಗೆ ಕೊಡೋದಿಲ್ಲ, ಪಾಮರರಿಗೆ ಕೊಡ್ತೀನಿ, ಹಂಗಿರುವುದಿಲ್ಲ. ಅವ್ರ ಹತ್ರ ಭೇದ ಭಾವ ಇರುವುದಿಲ್ಲ, ಪಕ್ಷಪಾತ ಇರುವುದಿಲ್ಲ. ತಮ್ಮ ಹತ್ರ ಇರುವುದನ್ನು ಹೆಂಗಿದೆ, ಪಕ್ವವಾಗಿದೆ, ಫುಲ್ ತುಂಬಿದೆ, ಅದನ್ನು ಹಂಚ್ತಾ ಇರ್ತಾರೆ ಎಲ್ಲರಿಗೂ. ಬನ್ನಿ ಬನ್ನಿ ಬನ್ನಿ, ಯಾರು ಬರ್ತಾರೋ ಕೊಡ್ತಾರೋ ಅವರಿಗೆ. ನಮ್ಮ ಅಧಿಕಾರ ಅನುಸಾರವಾಗಿ ಅನೇಕ ಪ್ರಕಾರದ ಭಕ್ತರು, ಶಿಷ್ಯರು ಅವರ ಚರಣಗಳಲ್ಲಿ ಬರ್ತಿರ್ತಾರೆ, ಸತ್ಪುರುಷರ ಚರಣಗಳಲ್ಲಿ. ಎಲ್ಲರಿಗೂ ಸಮಾಧಾನ ಮಾಡ್ತಾರೆ ಅವರು. ಅಧಿಕಾರ ನೋಡಿ ಉಪದೇಶವನ್ನು ಮಾಡ್ತಾರೆ. ಅವರವರ ಮನೋರಚನೆ ಅನುಸಾರ ಯಾರು ಬರ್ತಾರೋ, ಭಕ್ತರಾಗಲಿ ಅಥವಾ ಶಿಷ್ಯರಾಗಕ್ಕೆ ಯೋಗ್ಯರಾಗಿದ್ದವರು, ಸಾಧಕರಾಗಕ್ಕೆ ಯೋಗ್ಯರಾಗಿದ್ದವ್ರಿಗೆ ಅವರವರ ಅಧಿಕಾರ ಅಂದರೆ ಪೂರ್ವಜನ್ಮದ ಸಂಸ್ಕಾರಗಳಕ್ಕೆ ಅನುಸಾರವಾಗಿ ಪ್ರೀ ಕಂಡೀಷ್ನಿಂಗ್ ಆಫ್ ದ ಮೈಂಡ್. ಮೈಂಡ್ ಅಂದರೆ ಜನ್ಮ ಜನ್ಮಾಂತರದಿಂದ ತಂದಿರೋ ಸಂಸ್ಕಾರಗಳು. ಅದಕ್ಕೆ ಅನುಗುಣ ಆಗಿ ಅವರು ನೋಡಿ, ಅದನ್ನು ಆ ಮನಸ್ಸನ್ನು ನೋಡಿ ಏನು ಮಾಡ್ತಾರೆ ಗುರುಗಳು, ಆ ಸತ್ಪುರುಷರು ಅವರಿಗೆ ಅಧಿಕಾರ ನೋಡಿ ಉಪದೇಶವನ್ನು ಮಾಡಿ, ಅದು ಅವರ ಬ್ರೀದಾವಳಿ ಇರುತ್ತದೆ. ಅವರು ಭಕ್ತರಿಗೆ ಏನು ಮಾಡ್ತಾರಪ್ಪ, ಸಾಧನದಲ್ಲಿ ಆರೂಢರಾಗಿ ಮಾಡ್ತಾರೆ. ಮೀನ್ಸ್ ದೇ ವಿಲ್ ಮೇಕ್ ಹಿಮ್ ಟು ಸಿಟ್ ಆ್ಯಂಡ್ ರೈಡ್ ದ ಸಾಧನಾ ಕ್ರಮ. ಯಾವ ರೀತಿಯಲ್ಲಿ ಅವನು ಈಶ್ವರನ ಕಡೆ ಸತತವಾಗಿ ಅವನ ಮನಸ್ಸು, ಅವನ ಲಕ್ಷ್ಯ ಈಶ್ವರಾಭಿಮುಖ ಆಗಬೇಕು ಅವನು. ಆ ರೀತಿಯಲ್ಲಿ ಅವರು ಅವ್ರ ಮನಸ್ಸನ್ನು ಕರ್ಕೊಂಡು ಹೋಗ್ತಾರೆ, ಬೋಧ ಮಾಡ್ತಾರೆ, ಶಿಷ್ಯರಿಗೆ ಯೋಗ್ಯ ಉಪದೇಶವನ್ನು ಮಾಡಿ ಅವ್ರ ಮನಸ್ಸನ್ನು ಶಾಂತಗೊಳಿಸ್ತಾರೆ. ಶಿಷ್ಯರ ಹತ್ರ ಅವ್ರು ಹೇಳ್ತಾರೆ, ಬೋಧ ಜಾಗ ನಿವವಿತಿ ದುರ್ಲಕ್ಷತಯಾಚಿ ಸಂಗತಿ. ಇದೆಲ್ಲವೂ ಮಾಡುವಾಗ, ದುರ್ಲಕ್ಷತಯಾಚಿ ಸಂಗತಿ ಅಂದರೆ ಇದೆಲ್ಲ ಕೆಲಸ ಮಾಡುವಾಗ ಅವರಿಗೆ ಗೊತ್ತು, ಆ ಕರ್ತೃತ್ವದ ಭಾವ, ಕರ್ತೃತ್ವದ ಸಂಗತಿ, ಐ ಆಮ್ ದ ಡೂವರ್, ಅದು ಅವ್ರ ಹತ್ರ ಇರುವುದಿಲ್ಲ. ಅದರ ಕಡೆ ಅವರು ದುರ್ಲಕ್ಷ್ಯ ಮಾಡುತ್ತಾರೆ. ಯಾಕೆಂದರೆ ಆ ಎಲ್ಲವೂ ಮಾಡ್ತಾ ಇರೋದು ಪ್ರತಿಯೊಂದು ಆ ಕಾರ್ಯ, ಕರ್ತೃತ್ವವು ಈಶ್ವರನಿಗೆ ಅರ್ಪಣೆ ಮಾಡಿ ಅವರು ಮಾಡಿರುತ್ತಾರೆ. ಇಂಥ ಜ್ಞಾನವನ್ನು ಕೊಡುವವರು ಸದ್ಗುರು ಯಾರು ಇರ್ತಾರೋ ಅವರು ಅವತಾರಿ ಪುರುಷರೇ ಅಂತ ನಾವು ತಿಳಿಯಬೇಕು. ಅದಕ್ಕೆ ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಭಕ್ತರಿಗೆ ಬೋಧನೆ ಮಾಡುವಾಗ, ಅಂದರೆ ನಮ್ಮೆಲ್ಲರಿಗೂ ಬೋಧನೆ ಮಾಡುವಾಗ ಹೇಳ್ತಾರೆ, ಅಂಥವರು ಯಾರು ಇಂಥ ಎಲ್ಲ ಗುಣಗಳು ಉಳ್ಳವರು ಸಂಪನ್ನರಾಗಿರುತ್ತಾರೋ ಅಂಥ ಸದ್ಗುರುಗಳು ಅವತಾರ ತೊಟ್ಟಿ ಬಂದು ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿ ಪುನಃ ಅವರು ಆ ವಿಶ್ವ ಚೈತನ್ಯದಲ್ಲಿ ವಿಲೀನರಾಗಿ ಹೋಗುತ್ತಾರೆ. ಹಾಗಾಗಿ ಇಂಥ ಗುಣಗಳನ್ನು ಕಂಡಾಗ, ಅಂಥ ಸತ್ಪುರುಷರಿಗೆ ನಾವು ಮೊರೆ ಹೊಕ್ಕಿದಾಗ ಅವ್ರು ಹೇಳಿದ್ದ ಕೊಟ್ಟ ಸಾಧನೆಯನ್ನು ನಿಜವಾಗಿಯೂ ಮಾಡಿದ್ದೇ ಆದರೆ ನಾವೆಲ್ಲರೂ, ನೀವು ಸೇರಿ ಆ ಭಗವಂತನ ಪ್ರಾಪ್ತಿಗೋಸ್ಕರ ಖಂಡಿತವಾಗ್ಲೂ ನಾವು ಅರ್ಹರಾಗಬಹುದು, ಅರ್ಹರಾಗುತ್ತೇವೆ. ಅರ್ಹತೆಯನ್ನು ನಾವು ಬೆಳೆಸ್ಕೊಂಡು ಅವರ ಕೃಪೆ ಪಾತ್ರರಿಗೆ ನಾವು ಎಲ್ಲರೂ ಒಂದಾಗೋಣ. ಮತ್ತು ಇದೇ ಜನ್ಮದಲ್ಲಿ ಆ ಚಿದಂಬರನ ಕೃಪೆಗೆ ಪ್ರಾಪ್ತಿಯಾಗಿ ನಾವೆಲ್ಲರೂ ಒಂದು ಪಾದಕ್ಕೆ ಸೇರೋಣ ಅಂತ ಹೇಳುತ್ತಾ
औदुंबर निवासी भक्ताभिमानी राजाधिराज सच्चिदानंद शिव चिदंबरेश्वर गुरु महाराज की जय। लोकाः समस्ताः सुखिनो भवन्तु। सद्गुरु चरणारविंदार्पणमस्तु।